ನೀವೊಬ್ಬರು ಹಿಂದೆ ಕಾಂಟ್ರಾಕ್ಟ್ ಆಗಿದ್ರಿ, ಅದನ್ನು OM ಕಾಪಿ ತೋರಿಸ್ಬೇಕು, ಮಾಡಬೇಕು. ಎಷ್ಟೋ ಕಡೆ ಪೂಜೆ ಮಾಡಿದ್ದು ಇದುವರೆಗೂ ಕೆಲಸನೂ ಕೂಡ ಮಾಡಿಲ್ಲ. ಸುಮ್ಮನೆ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಹಿಂದಿ ಶಾಸಕರು ಏನು ಮಾಡಿಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿದ್ರು ಅಂತ. ನೀವೇನು ಮಾಡಿದ್ದೀರಾ ಸ್ವಾಮಿ? ನೀವೇನು ಮಾಡಿದ್ರೆ ನೋಡಿ ಹೇಳೋಣ. ಬರೀ ನೀವು ಹೇಳ್ಕೊಂಬತ್ತಿದ್ದೀರಾ ಅಷ್ಟೇ. ನನ್ನ ಪ್ರಕಾರ ನೀವೇನು ನಮಗೆ ಗೊತ್ತು. ಇಡೀ ನಮ್ಮ ಪಂಚಾಯತಿ ವೈಸು ಪ್ರತಿ ಊರು ಸಹಿತ ಹೇಳ್ತೀವಿ ನಾವು. ಇಡೀ ತಾಲೂಕಲ್ಲಿ ಪ್ರತಿಯೊಂದು ಊರು ಕೂಡ ನಮಗೆ ಗೊತ್ತು, ಹೇಳ್ತಿದ್ದೀವಿ ನಾವು. ಎಲ್ಲಿ ನೀವು ಬರೀ ಈಗ ಭಾರತೀಯ ಪ್ರಸಕ್ತ ಪ್ರಶ್ನೆ ಏನು, ಊರೊಳಗಡೆ ಎಲ್ಲ ಕಾಂಕ್ರೀಟ್ ವರ್ಕು ಕೂಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ನಾಗರಾಜ್ ಅವರು ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ಕೆಲಸ ಅದು. ಇವ್ರು ಕೇಳಿದ್ದೇನು, ಹೈವೇಯಿಂದ ಭಾರತೀಯಪುರಕ್ಕೆ ಹೋಗೋದು ಗುಂಡಿ ಬಿದ್ದೈತಲ್ಲಿ, ಅದಕ್ಕೆ ನೀವು ಟಾರ್ ಕೊಡಿದ್ದು. ಅದನ್ನು ಕೇಳುತ್ತಪ್ಪ ಅಂದರೆ ನೀವು ಮಾಡಿದ್ದೆಲ್ಲ ಸರಿ ಹಿಂಗಂತ ತಿರುಗಬೇಕಂತ. ಪೊಲೀಸರು ಇಲ್ಲಿ ತಡೆ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸರ್ಕಾರಿ ಕೆಲಸ ಅಲ್ಲ ಇದು ವೈಯಕ್ತಿಕವಾಗಿ ಶಾಸಕರು ಅವ್ರ ಪಾರ್ಟಿಯಿಂದ ನಾನು ಇನ್ನೆಲ್ಲ ಸಹಾಯ ಮಾಡ್ತೀನಿ ಅಂತ ಹೊರಟಿರೋ ಜಾಗಕ್ಕೆ ಪೊಲೀಸರು ಬರೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ಬಿಟ್ಬಿಟ್ಟು ನಾವು ಮೋಹನ್ ಕುಮಾರ್ ಮನೆದಾಗೆ 50 ಜನ ಪೊಲೀಸರು ಹೋಗ್ಬಿಡೋದು ಎಷ್ಟು ಮಾಡಿ ಸರಿ ಅದು? ಯಾಕೆ ಹಾಗೆ ಮಾಡ್ತೀರಿ ನೀವು ಅಭಿವೃದ್ಧಿ ಮಾಡಿ ಸ್ವಾಮಿ, ಸ್ವಾಗತ ಮಾಡ್ತೀವಿ. ನಾವೇನು ನಿಮಗೇನು ವಿರೋಧಿಗಳಲ್ಲ, ನಾವು ಬೇರೆ ಪಕ್ಷ ಇರ್ಬೋದು, ಆದರೆ ನಿಮಗೆ ನೀವು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಜನ ತೀರ್ಮಾನ ಕೊಟ್ಟವ್ರೆ. ನೀವು ನಮ್ಮ ಜೊತೆ ಮಾತಾಡ್ತಿರೋ ನಮಗೆ ಗೊತ್ತಿಲ್ಲ ಅದು, ಬಟ್ ನಾವಂತೂ ನಿಮಗೆ ಶಾಸಕರು ಅಂತ ತಿಳ್ಕೊಂಡಿದ್ದೀವಿ. ಅದನ್ನು ನೀವೇನು ಮಾಡಬೇಕು, ಅಭಿವೃದ್ಧಿ ಪಡಿಸಿ ಒಬ್ಬೊಬ್ಬರನ್ನ ವಿಶ್ವಾಸ ತಗೊಂಡು ಹೋಗ್ಬೇಕಾಗಿದೆ ಹೊರತು ನೀವು ಈ ಥರ ಮೋಹನ್ ಕುಮಾರ್ ಹಂಗೆ ಮಾಡಿದ್ರು, ತೀರ್ಥಪ್ರಸಾದ್ ಹಂಗೆ ಮಾಡಿದ್ರು, ಇನ್ನೊಬ್ರು ಹಿಂಗೆ ಮಾಡಿದ್ರು ಅಂತ ಹೇಳೋದು ದಯಮಾಡಿ ಅದು ಆ ಕೆಲಸ ಮಾಡೋದು. ಮುಖಮಂಗ ಅಂತ ಪ್ರಶ್ನೆ ಏನು ಬರಲ್ಲ. ಅಲ್ಲಿ ಏನಾಗಿದೆ ಅಂತಂದರೆ, ಈಗ ಇದುವರೆಗೂ ಗೊಂದಲ ಇದ್ದು ನಿಜ, ಏನು ಟಿಕೆಟ್ ಯಾರಿಗೆ ಕೊಡ್ತಾರೆ ಇಲ್ಲಿ ಬಂದು. ಈಗ ಇದು JDS ಬೆಲ್ಟ್, ಇದು ನಿಮಗೆ ಗೊತ್ತಿದ್ದಂಗೆ. ಇದು ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರ JDS ಬೆಲ್ಟ್ ಆದ್ದರಿಂದ ಇವರು ಕೇಳ್ತಾ ಇದ್ದಿದ್ದು ಸಹಜ ಅದು. ಆದರೆ ಇಲ್ಲಿ ತೀರ್ಮಾನ ಮಾಡೋದು ಯಾರು? ಕುಮಾರಸ್ವಾಮಿ ಅವರು ಅಂತಿಮವಾಗಿ ಡಾಕ್ಟ್ರಿಗೆ ನಾನು ಟಿಕೆಟ್ ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾದಮೇಲೆ ಆಟೋಮೆಟಿಕಾಗಿ ಯಾವುದೇ ನಮ್ಮ ಲೀಡರ್ ಅಸಮಾಧಾನ ಏನಿಲ್ಲ ರಾಜಕೀಯದಲ್ಲಿ. ಹಂಗಾರೆ ಇವಾಗ ಕಾಂಗ್ರೆಸ್ ಅಸಮಾಧಾನ ಇಲ್ವಾ? ಕಾಂಗ್ರೆಸ್ ಶಾಸಕರಿದ್ರು ಅಸಮಾಧಾನ, ನಮಗೂ ಗೊತ್ತಿದೆ ಅದು ಯಾರ್ಯಾರು ಅಸಮಾಧಾನ ಐತೆ ಅಂತ. ಅದನ್ನು ಆರೋಪ ಮಾಡೋಂಥದ್ದು ಏನಿಲ್ಲ. ಯಾರು ಒಟ್ಟಿಗೆ ಇರ್ತಾರೆ. ನಮ್ಮ JDS ಲೀಡರ್ ಯಾವತ್ತೂ ಕೂಡ 28ಗೆ ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಅನೌನ್ಸ್ ಮಾಡವ್ರೆ, ನಮ್ಮ ಕುಮಾರಣ್ಣ ಅನೌನ್ಸ್ ಮಾಡವ್ರೆ, ಅವರೇ ಅಭ್ಯರ್ಥಿ. ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ. ಯಾರ್ಯಾರು ಇವಾಗ ಕ್ಷಣಿಕವಾಗಿ ತಾತ್ಕಾಲಿಕವಾಗಿ ಕಾಂಗ್ರೆಸ್ಗೆ ಹೋಗವ್ರೆ, ಆಮೇಲೆ ಅವ್ರು ವಾಪಸ್ ಬರೋದು ಆಟೋಮೆಟಿಕಾಗಿ ನೀವು ಆಮೇಲೆ ಕಾದು ನೋಡಿರುವಂತೆ. ಅದನ್ನು ನಾವೇನು ಹೇಳೋಗಿಲ್ಲ ಯಾರು ಬರ್ತಾರೆ ಅಂತ. ಬಂದೇ ಬರ್ತಾರೆ, ಆಮೇಲೆ ನಿಮ್ಮ ಕಾದಡಿ ಗೊತ್ತಾಗ್ತದೆ. ನಾವೆಲ್ಲರೂ ಕೂಡ JDS ಪಕ್ಷದ ಸಿದ್ಧಾಂತನ ಒಪ್ಪಿ ಇಲ್ಲಿರೋಂಥ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಒಂದಾಗಿರ್ತೀವಿ. ಡಾಕ್ಟ್ರ್ ಮೇಲೆ ಅಸಮಾಧಾನ ಏನಿಲ್ಲ. ಈಗ ಒಂದು ಸಂಸಾರ ಅಂದಮೇಲೆ ಅಣ್ಣನ ಗಂಡ್ರೆ ತಮ್ಮನಿಗಾಗಲ್ಲ ಇದ್ದೇ ಇರ್ತದೆ, ಆಮೇಲೆ ಒಂದಾಗಲ್ವಾ? ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟು ನಾವು ಕೆಲಸ ಮಾಡ್ತೀವಿ. 100% ಇದೆ. ಅವರು ವಿಶ್ವಾಸ ಇಲ್ಲದೆ 10 ವರ್ಷ ಗೆಲ್ತೀವಿ. 2 ಸಾರಿ 2 ಪೀರಿಯಡ್ ಎಲ್ಲರೂ ಗೆಲ್ತಾ ಇರಲಿಲ್ಲ. ಬರೀ ಅನುಕಂಪ ಇಲ್ಲ, ಅವ್ರ ಪಕ್ಷದ ಶಿಸ್ತಿನ ಸಿಪಾಯಿ ಯಾರು? ಡಾಕ್ಟರ್ ಶ್ರೀನಿವಾಸ ಮೂರ್ತಿ. ಈಗ ಹಿಂದೆ ಏನಾಯಿತು ಅಂದರೆ 50 ಕೋಟಿ 100 ಕೋಟಿ ಇದ್ದ ಕೂಡ ಆಫರ್ ಬಂದವರು ಕೂಡ ಅವತ್ತು ಕುಮಾರಣ್ಣ ಮತ್ತು ದೇವೇಗೌಡರ ಆಶೀರ್ವಾದ ನನಗೆ ಬೇಕೇ ಬೇಕು, ನನ್ನನ್ನು ಬೆಳೆಸೋರು ಅಂತ ಅವ್ರು ಇಲ್ಲಿ ಉಳಿದಂಥ ವ್ಯಕ್ತಿ. ಇಲ್ಲಿ ಸಣ್ಣ ಮಕ್ಕಳು ಕೂಡ ಡಾಕ್ಟರ್ ಮೇಲೆ ವಿಶ್ವಾಸ ಐತೆ, ಅದನ್ನು ನೀವೇನು ಹೇಳೋಂಗಿಲ್ಲ, ಅದು ನಮಗೆ ಗೊತ್ತಿರೋವಂಥ ವಿಚಾರ. ಇಲ್ಲ JDS ಪಕ್ಷದ ಶಿಸ್ತಿನ ಸಿಪಾಯಿ ನಾವೆಲ್ಲರೂ ಕೂಡ ನಾವು JDSಗೆ ಸಪೋರ್ಟ್ ಮಾಡೋದು. ಇವತ್ತು ಡಾಕ್ಟ್ರಿಗೆ ಅನೌನ್ಸ್ ಮಾಡಿದ್ಮೇಲೆ ಡಾಕ್ಟ್ರ್ ಒಂದು ಹೇಳ್ತಿದ್ವಿ ನಾವು. ಅದು ತೀರ್ಮಾನ ಮಾಡೋದವರು ಕುಮಾರಣ್ಣ ತೀರ್ಮಾನ ಮಾಡಿದರು. ಎಲ್ಲಿ ಡಾಕ್ಟ್ರ್ ಬೇಡ ಅಂತ ಎಲ್ಲಿ ಹೇಳಿದ್ವಿ ನಾವು? ಆಯಿತು, ರಾಜಕೀಯದಲ್ಲಿ ಕಾಮನ್ ಅದು, 1 ವರ್ಷ ಸೋಲೋದು, ಇದು ಏನೋ ಒಂದು ವೇವಿತ್ತು, ಏನೋ ಒಂದು ಆಯಿತು. ಮುಂದೆ ಹಂಗೆ 28ಕ್ಕೆ ಆಗೋದೇ ಇಲ್ಲ. JDS ಪಕ್ಷನೇ ಇಲ್ಲಿ 100% ಗೆಲ್ಲೋದು.